ಸತಿ ಅವ್ರ ನಾಯಕರಾಗಿ ಹೊಸದಾಗಿ ಮಾಡಿದ್ರೆ ಮೂವಿ ಶೂಟಿಂಗ್ಗೋಸ್ಕರ ಅಂತ ಉಡುಪಿಗೆ ಬಂದಿದ್ರು. ಸುಮಾರು 2-3 ದಿವಸ ಹಿಂದೆನೇ ಬಂದಿದ್ರು. ಲಾಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮ್. ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು ಅವರನ್ನು ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು. ಬಟ್ ಆಗಲಿಲ್ಲ. ಇವಾಗ ಸಂಜೆ ಸಾಯಂಕಾಲ ಒಂದು 6 ಗಂಟೆಗೆ ತಿಳ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನೇ ಕೂಡ ಅಗಲಿದ್ದಾರೆ. ಎಲ್ಲ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಐ ಮಿಸ್ ಯು. ಲಾಸ್ಟ್ ಟೈಮ್ ಸರಿ ಆಗಿತ್ತು ಸರ್. ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ. 1 ವರ್ಷದ ಆರಾಮಾಗಿದ್ದು. ಬಟ್ ಇವಾಗ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಸೆಕೆಂಡ್ ಟೈಮ್ ತೀವ್ರ ಸರ್. ಸೀರಿಯಸ್, ವೆರಿ ಸೀರಿಯಸ್. ತುಂಬ ಡ್ರಾಮಾ. ಹೌದು ಸರ್, ತುಂಬ ಡ್ರಾಮಾ. ಸುಮಾರು ಉತ್ತರ ಕರ್ನಾಟಕದಲ್ಲಿ 30-35 ವರ್ಷದಿಂದ ಡ್ರಾಮಾ ಮಾಡ್ತಿದ್ರು. ಅವರೇ ಸ್ವಂತ ಕಂಪನಿ ಇತ್ತು. ಸುಮಾರು ಒಂದು 60ರಿಂದ 70 ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದನ್ನು ಗುರುತಿಸಿ ಈಗಿನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ, ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ರು. ಸುಮಾರು ಒಂದು 75 ಮೂವಿ ಮಾಡಿದ್ದಾರೆ ಸರ್ ಕನ್ನಡ. ಸುಮಾರು ಒಂದು 8 ಸಿನಿಮಾಗಳು ರಿಲೀಸ್ ಆಗಬೇಕು. ಮತ್ತು ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದು. ನನ್ನ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಸರ್ ಧಾರವಾಡ ರಂಗಾಯಣಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಇದೆ. ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತು ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ, ಕಲ್ಯಾಣಿ ಮಠ, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಅಂತ. ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ವಿ. ಮೊದಲು ಧಾರವಾಡ ಹೋಗ್ತೀವಿ. ನೈಟ್ ತಗೊಂಡು ಹೋಗ್ತೀವಿ. ಧಾರವಾಡ ಹೋಗಿ ರಂಗಾಯಣದಲ್ಲಿ ಇಟ್ಟು ಅಲ್ಲಿ ಎಲ್ಲ ಅವ್ರಿಗೆ ಏನು ಸರ್ಕಾರದ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೋ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಿಂದಗಿ ಅವ್ರ ಫೇವ್ರೆಟ್ ಪ್ಲೇಸ್ ಸರ್. ಅದು ಯಾವಾಗಲೂ ತೋಟದಲ್ಲಿ ಇರ್ಬೇಕನ್ನೋ ಆಸೆ ಇರ್ತಿತ್ತು. ಸೊ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. ಸೆಲೆಬ್ರಿಟೀಸ್ ಬರುವವರು ಎಲ್ಲಿ ಬರ್ಬೋದು? ಚಿಕ್ಕ ಸಿಂದಗಿಗೆ ಅಂದರೆ ಅವ್ರ ತೋಟ, ಫಾರ್ಮ್ ಹೌಸು. ದಯವಿಟ್ಟು ಯಾರೇ ಬರೋರಿದ್ರು, ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ, ಅವ್ರನ್ನ ಪ್ರೀತಿಸೋರಾಗಿರಲಿ, ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಕ ಸಿಂದಗಿ ಗುಲ್ಬರ್ಗ ಹೋಗೋ ದಾರಿಯಲ್ಲಿದೆ. ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ. ಸೆಟ್ಟಲ್ಲೂ ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ. ಆ್ಯಂಡ್ ನಾನು ಯಾವ ರೂಮಲ್ಲಿದ್ನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದ್ದರು. ಸೊ ಇಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನ ಇಬ್ಬರು ಇಮಿಡಿಯೇಟ್ಲಿ ಹೆಬ್ರಿ ಹತ್ರ ಇರುವಂಥ ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು. ಬಟ್ ಇಮಿಡಿಯೇಟ್ CPR ಎಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್. ಅದರ ನಂತರ ಇಮಿಡಿಯೇಟ್ ಮಣಿಪಾಲಕ್ಕೆ ಕರ್ಕೊಂಡ್ಬಂದ್ವಿ. ಒಂದು 12 ಗಂಟೆ 12 ಕಾಲ ಅಷ್ಟರಲ್ಲಿ ನಾವು ಹೆಬ್ರಿಯಲ್ಲಿದ್ವಿ. 1 ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ. ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ವಿ. ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ ಒಂದು 1:30-2 ಗಂಟೆ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿ ಅಲ್ಲಿಂದ, ಯಾಕಂದರೆ ಅವ್ರು ಸಿಂದಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಅಷ್ಟೊತ್ತು ಟೈಮ್ ಬೇಕಾಯ್ತು. ಅವ್ರು ನಿನ್ನೆ ರಾತ್ರಿ ಹೊರಟವ್ರಿಗೆ ಮಧ್ಯಾಹ್ನ 2 ಗಂಟೆ ತನಕ ತಗೊಂಡ್ರು ಅವ್ರು ರೀಚ್ ಆಗೋದು. ಅವ್ರು ಲಾಸ್ಟ್ ಮಗಳು ಅವ್ರ ತಮ್ಮ ಒಂದು 5:45 ಅಷ್ಟರಲ್ಲಿ ಅವರು ಇಲ್ಲೇ ರೀಚ್ ಆದರು ಬೆಳಗಾವಿಯಿಂದ. ಆ್ಯಂಡ್ ಅವರ ತಮ್ಮ ಬರ್ತಿದ್ದಂಗೆ ಅವರು 51 ದಿವಸ ಶೂಟಿಂಗ್ ಇದ್ದಿತ್ತು. ಆದರೆ ಅದರಲ್ಲಿ ಸಂಪೂರ್ಣ 40 ದಿವಸ ರಾಜು ತಾಳಿಕೋಟೆ ಸರ್ದೇ ಶೂಟ್ ಇದ್ದಿತ್ತು. ಇವ್ರ ಮಗನೂ ನನಗೆ, ಅವ್ರ ಮಗಳು ನನಗೆ ಹೇಳ್ತಾ ಇದ್ರು, ಅಂದರೆ ಯಾವ ಸಿನಿಮಾನೂ ಮಾಡ್ತಾ ಇಲ್ಲ ಇವಾಗ ನಾನು, ಬಟ್ ಅವ್ನು ನನ್ನ ಮಗ ಇದ್ದಂಗೆ, ಅವನಿಗೋಸ್ಕರ ಈ ಸಿನಿಮಾ ಮಾಡ್ಬೇಕು ನಾನು ಅಂತ ಹೇಳಿದ್ರು.